ಇದು ಕಡಿಟ್ಟು ಉಲ್ಲತ್ತೆ ನಮ್ಮ ಗೊತ್ತಾದ ಪೋಡಿದು ಕುಲ್ಲುದು ಅವು ಜನಕ್ಕೂ ನಂಬಿಕೆ ಉಂಡು ಏನು ಗೊತ್ತಂದ್ರೆ ಗೂಡ್ದಲೈ ಪೋದು ಕೋರಿಲಿ ಬುಸುಗುಟ್ಟುಂಡು ಬುಸುಗುಟ್ಟುದು ವಿಶ್ವ ರಟ್ಟ ಅದಕ್ಕೆ ಎರ್ಕೊಂಡು ಬಂಡದು ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ಮುಖ್ಯ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಈ ವಿಡಿಯೋ ನೋಡ್ತಾ ಇದ್ದೀರಿ ನೀವು. ಒಂದು ಕೋಳಿ ಸತ್ತಿದೆ, ಅದರ ಕೊರಳು ಯಾವ ರೀತಿಯಾಗಿದೆ ನೋಡಿ. ನಮ್ಮಲ್ಲೊಂದು ನಂಬಿಕೆ ಇದೆ, ನಾಗರ ಹಾವುಗಳು ಕೋಳಿ ಗೂಡಿನ ಒಳಗೆ ಹೋಗ್ತವೆ, ಆ ನಂತರ ಅಲ್ಲಿ ಜೋರಾದ ಬುಸುಗುಟ್ಟುವಿಕೆ ನಮಗೆ ಕೇಳ್ತದೆ, ಆ ನಂತರ ಸ್ವಲ್ಪ ಹೊತ್ತಲ್ಲಿ ನೋಡಿದರೆ ಕೋಳಿಗಳು ಸತ್ತಿರ್ತವೆ. ನಮ್ಮ ಜನರ ನಂಬಿಕೆ ಏನು ಅಂದರೆ ನಾಗರ ಒಳಗೆ ಹೋಗಿ ಜೋರಾಗಿ ಬುಸುಗುಟ್ಟಿ ವಿಷವನ್ನು ಹಾರಿಸಿ ಕೋಳಿಗಳನ್ನು ಸಾಯಿಸಿದೆ ಅಂತೇಳಿ ಒಂದು ತಪ್ಪು ನಂಬಿಕೆ ನಮ್ಮಲ್ಲಿದೆ. ಹಾಗೇನಿಲ್ಲ. ಕೋಳಿ ಮರಿಗಳನ್ನು ಮೊಟ್ಟೆಗಳನ್ನು ತಿನ್ನಲಿಕ್ಕೆ ಗೂಡಿನೊಳಗೆ ನಾಗರವು ಹೋಗ್ತದೆ. ಆವಾಗ ಕೋಳಿಗಳು ಸುಮ್ಮನೆ ಇರೋದಿಲ್ಲ, ಎದ್ವಾ ಓಡಾಡ್ತವೆ ಮತ್ತು ಕುಟುಕ್ತವೆ. ಆ ಕುಟುಕಿದ ನೋವಿಗೆ ನಾಗರ ಹಾವು ಯಾವ ಕೋಳಿ ಕುಟುಕಿತೆಯೋ ಅಥವಾ ಇನ್ನೊಂದು ಕೋಳಿಗೆ ಕಚ್ಚಿ ಸಾಯಿಸುತ್ತೆ. ಕಚ್ಚುವುದೆಲ್ಲಿಗಂದರೆ ಸಾಮಾನ್ಯವಾಗಿ ಕೋಳಿಯ ತೊಡೆಗೆ, ಹೊಟ್ಟೆಯ ಭಾಗಕ್ಕೆ ಅಥವಾ ಕೊರಳಿಗೆ, ಮೂತಿಗೆಲ್ಲ ಕಚ್ಚುವಂಥ ಸಾಧ್ಯತೆ ಇರ್ತದೆ. ಕೋಳಿಯ ಮೈ ಮೇಲೆ ದಟ್ಟ ಗರಿಗಳಿರೋದ್ರಿಂದ ನಮಗೆ ಕಚ್ಚಿದ ಭಾಗ ಗೊತ್ತಾಗೋದಿಲ್ಲ. ಹಾಗಾಗಿ ಜನ ಏನು ತಿಳ್ಕೊಳ್ತಾರೆ, ಇದು ವಿಷವನ್ನು ಹಾರಿಸಿಯೇ ಸತ್ತಿದೆ ಅಂತೇಳಿ. ಈ ಘಟನೆ ನೋಡಿ, ಇದೇನಾಗಿದೆ ಅಂದರೆ ಕೋಳಿ ಗೂಡಿನೊಳಗೆ ಹೋಗಿ ಮೊಟ್ಟೆಗಳನ್ನು ತಿನ್ನಲಿಕ್ಕೆ ಪ್ರಯತ್ನ ಪಟ್ಟಿದೆ. ಕೋಳಿ ಅದಕ್ಕೆ ಕುಟುಕಿದ ಕೂಡಲೇ ಏನು ಮಾಡಿದೆ, ಕೋಳಿಗೆ ಕಚ್ಚಿದೆ. ಈ ಹಾವುಗಳಿಗೆ ತಾವು ತಿನ್ನುವಂಥ ಆಹಾರ ಯಾವ ಪ್ರಮಾಣದಲ್ಲಿ ಎಷ್ಟು ದೊಡ್ಡದಿದೆ ಅನ್ನೋದು ಅಳತೆ ಗೊತ್ತಾಗೋದಿಲ್ಲ. ತನ್ನ ಆಹಾರ ಕೋಳಿ ಅಥವಾ ಕಪ್ಪೆ ಯಾವ ಆಹಾರ ಇದೆಯೋ ಅದು ಮಾತ್ರ ಗೊತ್ತಾಗುತ್ತೆ. ಅದರ ಗಾತ್ರ, ಅಳತೆ ಯಾವುದೂ ಗೊತ್ತಾಗೋದಿಲ್ಲ. ಈ ಕೋಳಿಯನ್ನು ಸಾಯಿಸಿದ ನಂತರ ತಲೆಯಿಂದ ಕೊರಳವರೆಗೆ ನುಂಗಲಿಕ್ಕೆ ಪ್ರಯತ್ನ ಪಟ್ಟಿದೆ ನೋಡಿ. ಹಾಗಾಗಿ ಕೊರಳು ಒಂದು ರೀತಿ ಒದ್ದೆ ಆಗಿದೆ ಕೋಳಿದ್ದು. ಕೊನೆಗೆ ಕೊರಳವರೆಗೆ ನುಂಗಿದ ನಂತರ ಅದಕ್ಕೆ ಅದರ ಕೋಳಿಯ ಭುಜ, ರೆಕ್ಕೆಗಳು ತಡೆಯೋದ್ರಿಂದ ಅಲ್ಲಿ ತನಕ ತುಂಬ ಹೊತ್ತು ನುಂಗಲಿಕ್ಕೆ ಪ್ರಯತ್ನ ಪಟ್ಟು ಆಗದೆ ಕೊನೆಗೆ ಬಿಟ್ಟ ನಂತರ ಏನು ಮಾಡಿದೆ, ಅಲ್ಲೇ ಆ ಕೋಳಿಯ ಮೊಟ್ಟೆಗಳಿದ್ದವು ನೋಡಿ, ಆ ಮೊಟ್ಟೆಗಳನ್ನು ತಿಂದು ಕೂತ್ಕೊಂಡಿದೆ. ಈಗ ಮನೆಯವರು ಯಾರು ಅಷ್ಟು ಸಮೀಪ ಹೋಗಿಲ್ಲ, ಅದರದ್ದು ಗೂಡಿನ ಒಳಗೆ ತಲೆ ಹಾಕಿ ನೋಡೋದು ಅಷ್ಟು ಸಮೀಪ ಹೋಗಿಲ್ಲ, ಅವರಿಗೆ ಹೆದರಿಕೆ ಇತ್ತು. ಆದ ಕಾರಣ ಮೊಟ್ಟೆಯನ್ನು ತಿಂದು ಹಾಗೆ ಕೂತ್ಕೊಂಡಿದೆ. ಈ ಮೊಟ್ಟೆಗಳು ಒಂದು ರೀತಿ ಹೊಟ್ಟೆಯಲ್ಲಿ ಮೆತ್ತಗಾಗಲಿಕ್ಕೆ ಒಂದು 8-10 ಗಂಟೆ ಬೇಕಾಗ್ತದೆ. ಅಲ್ಲಿವರೆಗೆ ನಾಗರ ಹಾವುಗಳು ಇದ್ದ ಜಾಗದಲ್ಲೇ ಇದ್ದು ಬಿಡ್ತವೆ. ಯಾಕಂದರೆ ಅವುಗಳಿಗೆ ಹರಿದುಕೊಂಡು ಹೋಗಲಿಕ್ಕೆ ಹೊಟ್ಟೆಯಲ್ಲಿರುವಂಥ ಮೊಟ್ಟೆಯ ಚಿಪ್ಪು ತಡೀತದೆ. ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದೆ. ಆದರೆ ಈಗ ನಾನು ಸಮೀಪ ಹೋದ ಕೂಡಲೇ ಅದಕ್ಕೆ ಗೊತ್ತಾಯಿತು. ಸಮೀಪ ಹೋದ ಕೂಡಲೇ ಅದಕ್ಕೆ ಭಯ ಆಗುತ್ತೆ. ಯಾಕಂದರೆ ಹಾವುಗಳು ಶತ್ರು ಮತ್ತು ತನ್ನ ನಡುವೆ ಒಂದು ಅಂತರವನ್ನು ಕಾಯ್ದುಕೊಳ್ತವೆ. ಆ ಅಂತರಕ್ಕಿಂತ ಶತ್ರುಜೀವಿ ಸ್ವಲ್ಪ ಇನ್ನೂ ಒಳಕ್ಕೆ ಬಂದರೆ, ಅದರ ಒಂದು ಬೌಂಡರಿಯಿಂದ ಒಳಗೆ ಬಂದ ತಕ್ಷಣ ಅದು ಹೆದರುತ್ತೆ. ಒಂದು ಅಟ್ಯಾಕ್ ಮಾಡುತ್ತೆ ಅಥವಾ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಮುಖ್ಯವಾಗಿ ಪಲಾಯನ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಇಲ್ಲಿ ಏನಾಯಿತು, ನಾನು ಸಮೀಪ ಹೋದ ಕೂಡಲೇ ಅದಕ್ಕೆ ಭಯ ಆಯಿತು, ಓಡಬೇಕು. ಹಾಗಾಗಿ ಪಾಪ ಮೊಟ್ಟೆಯನ್ನೆಲ್ಲ ಹೊರಗಾಕಿದೆ ನೋಡಿ. ಇದೆಲ್ಲ ಈ ರೀತಿ ಆಗುವಾಗ, ಆ ತಿಂದ ಆಹಾರ ಹಾವುಗಳು ವಾಂತಿ ಮಾಡುವಾಗ ತುಂಬ ನೋವಾಗುತ್ತೆ ಮನಸ್ಸಿಗೆ. ಆದರೆ ಅಲ್ಲಿ ಬೇರೆ ಏನೂ ಮಾಡುವಾಗಿಲ್ಲ. ಹಾವನ್ನು ಗೂಡಿನೊಳಗೆ ಇಟ್ಟುಕೊಂಡು ಮನೆಯವರು ಖಂಡಿತ ಕಾಯೋದಿಲ್ಲ. ನಾನು ಹೋಗದಿದ್ದರೂ ಬೇರೆ ಏನೋ ಮಾಡಿ ಕೋಲು ತೂರಿಸಿ ಅದನ್ನು ಹೆದರಿಸಿ ಅದರ ಹೊಟ್ಟೆಯಲ್ಲಿರುವ ಮೊಟ್ಟೆಗಳಿಗೆಲ್ಲ ಹಾನಿ ಮಾಡಿ ಹೊರಗೆ ಹಾಗೂ ಓಡಿಸ್ತಾರೆ. ಆ ಕಾರಣಕ್ಕೆ ಹೋಗಿ ಅದನ್ನು ರಕ್ಷಣೆ ಮಾಡಿ ಸ್ವಲ್ಪ ದೂರದಲ್ಲಿ ಬಿಡುವಂಥ ಒಂದು ಸಮಸ್ಯೆ ನಮಗೆ ಎದುರಾಗುತ್ತೆ. ಇದನ್ನು ನೀವು ನೋಡಿದ್ದೀರಿ. ಹಾಗಾಗಿ ಯಾವ ಹಾವುಗಳು ಕೂಡ ಗೂಡಿನೊಳಗೆ ಹೋಗಿ ವಿಷ ಹಾರಿಸೋದಿಲ್ಲ, ಕೇವಲ ಕಚ್ಚುತ್ತವೆ ಅಷ್ಟೇ. ಇದೊಂದು ಮಾಹಿತಿ ನಿಮಗಾಗಿ. ನಮಸ್ಕಾರ.